ಕಲ್ಪತರು ಬಡಾವಣೆ ಜನರಿಗೆ ಸಿಗ್ತಿಲ್ಲ ಕಸದ ಸಮಸ್ಯೆಯಿಂದ ಮುಕ್ತಿ. ಸಾಲು ಸುದ್ದಿ ಬಿತ್ತರಿಸಿದ್ರು ಪಾಲಿಕೆ ಅಧಿಕಾರಿಗಳು ಡೋಂಟ್ ಕೇರ್. ಸಾಕಷ್ಟು ಕಸ ಎಸ್ತಿರೋದ್ರಿಂದ ನಾಯಿಗಳ ಕಾಟವೂ ಕೂಡ ಹೆಚ್ಚಾಗಿರುವಂತದ್ದು, ಹಂದಿಗಳ ಕಾಟವೂ ಕೂಡ ಹೆಚ್ಚಾಗಿರುವಂತದ್ದು. ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದ್ರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡ್ತಾ ಇದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕೂಡ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ವರದಿ ಮಾಡಿದ್ರು ಕೂಡ ನಗರದ ಚಿತ್ರಣ ಮಾತ್ರ ಬದಲಾಗ್ತಾ ಇಲ್ಲ. ಹೌದು, ತುಮಕೂರಿನ ವಾರ್ಡ್ ನಂಬರ್ 11ರ ಕಲ್ಪತರು ಬಡಾವಣೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈ ಕಸದಿಂದ ನಾಯಿ ಹಂದಿಗಳ ಕಾಟ ಕೂಡ ಹೆಚ್ಚಾಗುತ್ತಿದ್ದು, ಆದ್ರೆ ಪಾಲಿಕೆಯವರು ಮಾತ್ರ ಅಲ್ಲಿ ಬಿದ್ದಿರುವ ಕಸವನ್ನ ತೆಗಿತಾ ಇಲ್ಲ. ರಸ್ತೆಯಲ್ಲಿ ರಾಶಿ ಕಸ ಬಿದ್ದಿರುವುದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಜನರು ರಸ್ತೆಯಲ್ಲೇ ಕಸವನ್ನ ಸುರಿದು ಹೋಗ್ತಿದ್ದು ಸುತ್ತಮುತ್ತಲೂ ಗಬ್ಬು ನಾರುವಂತಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಇನ್ನು ಒಂದು ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಕಸ ಸುರಿದು ಹೋಗ್ತಿದ್ದಾರೆ. ಮನೆ ಮುಂದೆ ಕಸದ ಗಾಡಿಗಳು ಬಂದರೂ ಕೂಡ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯೇ ಹಾಕ್ತಿದ್ದಾರೆ. ಇತ್ತ ರಾಶಿ ಕಸ ಬಿದ್ದಿದ್ರು ಕೂಡ ಪಾಲಿಕೆ ಸಿಬ್ಬಂದಿ ಕಸವನ್ನ ಎತ್ತುವ ಕೆಲಸವನ್ನ ಮಾಡ್ತಿಲ್ಲ. ತುಮಕೂರಿನ ವಾರ್ಡ್ ನಂಬರ್ 11 ಕಲ್ಪತರು ಬಡಾವಣೆಯಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ನಾನೀಗ 11ನೇ ಬಿ ಮುಖ್ಯ ರಸ್ತೆ ಡಾಕ್ಟರ್ ಅಬ್ದುಲ್ ನಾಸೀರ್ ಸಾಬ್ ರಸ್ತೆಯಲ್ಲಿರುವಂಥದ್ದು. ಈ ರಸ್ತೆಯಲ್ಲಿ ಪ್ರತಿದಿನ ಕಸದ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಅದರಲ್ಲಿ ಇಲ್ಲಿನ ಸಾರ್ವಜನಿಕರು ಕೂಡ ಬೆಳಗಿನ ಸಮಯದಲ್ಲಿ ಕಸದ ವಾಹನ ಬಂದಾಗ ಯಾವುದೇ ರೀತಿಯ ಕಸವನ್ನು ಹಾಕದೆ ಇಲ್ಲಿ ತೆಗೆದುಕೊಂಡ್ಬಂದು ರಸ್ತೆಗೆ ಸುರಿತಾ ಇರೋದ್ರಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿ ನಾಯಿಗಳು ಮತ್ತು ಹಂದಿಗಳ ಕಾಟವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇಲ್ಲಿ ಅದರಲ್ಲೂ ಇಲ್ಲಿನ ಕೆಲವೊಂದಿಷ್ಟು ಜನ ಈ ಕಸಕ್ಕೆ ಬೆಂಕಿಯನ್ನು ಇಡ್ತಾ ಇರೋದ್ರಿಂದ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮನೆಗಳ ವಾಸ ಮಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಸಾಕಷ್ಟು ಕಸ ಇಲ್ಲೇ ಬಿದ್ದು ಕೊಳೆತು ದುರ್ವಾಸನೆ ಬರ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಸಾಕಷ್ಟು ಕಸ ಎಸ್ತಿರೋದ್ರಿಂದ ನಾಯಿಗಳ ಕಾಟವೂ ಕೂಡ ಹೆಚ್ಚಾಗಿರುವಂಥದ್ದು, ಹಂದಿಗಳ ಕಾಟವೂ ಕೂಡ ಹೆಚ್ಚಾಗಿರುವಂಥದ್ದು. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯೂ ಆಗ್ತಾ ಇರುವಂಥದ್ದು. ಅದೇ ರೀತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ಪ್ರತಿನಿತ್ಯ ಇಲ್ಲಿ ಕಸವನ್ನು ಕ್ಲೀನ್ ಮಾಡಬೇಕಾಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಹೋದರೆ ಅನಿಸುತ್ತೆ ಕೆಲವೊಂದಿಷ್ಟು ದಿನಗಳಿಂದ ಇಲ್ಲಿ ಕ್ಲೀನ್ ಮಾಡದೇ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಇಲ್ಲಿಗೆ ಬರುವಂಥ ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಇಲ್ಲಿನ ಸಾರ್ವಜನಿಕರು ಸರಿಯಾಗಿ ಸಹಕರಿಸಿದ್ರೆ ಈ ರೀತಿ ಕಸ ಬೀಳೋದಿಲ್ಲ ಅನ್ನೋದು ನಮ್ಮ ಆಶಯ ಕೊಡೋದು. ಯಾರೇ ಆದರೂ ಆಗಿರಲಿ ಸ್ವಚ್ಛತಾ ಸಿಬ್ಬಂದಿಗಳು ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಹಾಗೂ ಇಲ್ಲಿನ ಸ್ಥಳೀಯರು ಬೆಳಗಿನ ಸಮಯದಲ್ಲಿ ಬರುವಂಥ ವಾಹನಕ್ಕೆ ಕಸ ಹಾಕಿದ್ರೆ ಈ ರೀತಿಯ ಕಸ ಇಲ್ಲಿ ಬೀಳೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.